ನಮಸ್ಕಾರ. ಮುಖ್ಯಾಂಶಗಳು. ವಿವಿಧ ರಾಜ್ಯಗಳಲ್ಲಿ ಕೋವಿಡ್ ಲಸಿಕೆ ತಾಲೀಮು ಆರಂಭ. ತಜ್ಞರ ವರದಿ ಆಧರಿಸಿ ತುರ್ತು ವಿತರಣೆ ಕುರಿತು ಶೀಘ್ರ ತೀರ್ಮಾನ. ಸಚಿವ ಡಾ ಹರ್ಷವರ್ಧನ್. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ 5 ಜಿಲ್ಲೆಗಳಲ್ಲಿ ಕೊರೋನಾ ಲಸಿಕೆ ಪೂರ್ವಾಭ್ಯಾಸ. ಸಾರ್ವಜನಿಕ ಆರೋಗ್ಯ ಕೇಂದ್ರಗಳಲ್ಲಿ ವಿತರಣೆ. ಐಐಎಂ ಸಂಬಲ್ಪುರ್ ನೂತನ ಕಟ್ಟಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಇಂದು ಶಂಕುಸ್ಥಾಪನೆ. ಸ್ಮಾರ್ಟ್ ಕಲಿಕೆ, ಡಿಜಿಟಲ್ ತಂತ್ರಜ್ಞಾನ ಬಳಕೆಗೆ ಉತ್ತೇಜನ. ಅಕ್ರಮ ಮರಳು ಸಾಗಾಣೆ, ಕಲ್ಲು ಕ್ವಾರಿ ನಡೆಸುವವರ ವಿರುದ್ಧ ಕಠಿಣ ಕ್ರಮ. ಖನಿಜ ರಕ್ಷಣಾ ಪಡೆ ರಚನೆಗೆ ತೀರ್ಮಾನ. ಸಚಿವ ಸಿಸಿ ಪಾಟೀಲ. ವಾರ್ತೆಗಳ ವಿವರ. ದೇಶಾದ್ಯಂತ ಕೋವಿಡ್-19 ಲಸಿಕೆ ವಿತರಣೆಗೆ ಪೂರ್ವಾಭ್ಯಾಸ ಇಂದಿನಿಂದ ಆರಂಭಗೊಂಡಿದೆ. ದೆಹಲಿಯಲ್ಲಿ ಕೇಂದ್ರ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ಜಿಟಿಬಿ ಆಸ್ಪತ್ರೆಯ ಲಸಿಕಾ ಕೇಂದ್ರಕ್ಕೆ ಭೇಟಿ ನೀಡಿ ಲಸಿಕೆ ಪೂರ್ವಾಭ್ಯಾಸವನ್ನು ವೀಕ್ಷಿಸಿ ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕಿದರು. ऑक्सफोर्ड का वैक्सीन है जिसका जो आज कोई न कोई फैसला आएगा. ये देखने वाली बात है कि इन तीनों में से खुद भी देखना चाह रहे हैं क्योंकि जो वैक्सीन को लेकर के जब ये how is the government looking तो वैक्सीनेशन कर दिया जाए तो जो अगला सत्र होगा उस अनुभव का लाभ उठाएगा. इसके अलावा भारत में इलेक्शन बहुत स्टेट्स में हम लोगों ने ಸಚಿವರು ದೇಶದ 116 ಜಿಲ್ಲೆಗಳಲ್ಲಿ 259 ಕೇಂದ್ರಗಳಲ್ಲಿ ಕೋವಿಡ್ ಲಸಿಕೆ ವಿತರಣೆಯ ತಾಲೀಮು ಆರಂಭಗೊಂಡಿದೆ. ಈ ಹಂತದಲ್ಲಿ ಲಸಿಕೆಯಿಂದಾಗುವ ಪರಿಣಾಮ ಕುರಿತು ನಿಗಾವಹಿಸಲಾಗುತ್ತದೆ. ಲಸಿಕೆ ವಿತರಣೆಗೆ ದೇಶ ಸಜ್ಜಾಗಿರುವುದನ್ನು ಖಾತರಿಪಡಿಸಿಕೊಳ್ಳಲು ಈ ಅಭ್ಯಾಸವನ್ನು ಕೈಗೊಳ್ಳಲಾಗಿದೆ. ತಾಲೀಮಿನ ನಂತರ ತಜ್ಞರ ವರದಿಯನ್ನು ಆಧರಿಸಿ ದೇಶಾದ್ಯಂತ ತುರ್ತು ವಿತರಣೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಪೂರ್ವಾಭ್ಯಾಸದಲ್ಲಿ ನಿಗಾ ಮತ್ತು ಪರಾಮರ್ಶೆಗೆ ಆದ್ಯತೆ ನೀಡಿದ್ದು ಬ್ಲಾಕ್ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳಲಾಗುತ್ತದೆ. ರಾಜ್ಯದ ನಿಗಾ ಪಡೆಗಳು ಕೇಂದ್ರಕ್ಕೆ ವರದಿ ಸಲ್ಲಿಸಲಿವೆ ಎಂದು ತಿಳಿಸಿದರು. और आज पूरे देश में सभी स्टेट्स में और सभी यूनियन टेरिटरीज में लगभग 119 डिस्ट्रिक्ट्स में इसी प्रकार के 260 ऐसे स्थान ಕೋವಿನ್ ಆಪ್ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತಿದ್ದು ಇದು ಪೋಲಿಯೋ ಮತ್ತು ಸಿಡುಬಿನ ಅಭಿಯಾನದ ಮಾದರಿಯಾಗಿದೆ ಎಂದರು. ಮೊದಲ ಹಂತದಲ್ಲಿ ದೇಶದ ವಯಸ್ಕರು ಹಾಗೂ ಕೋವಿಡ್ ಸೇನಾನಿಗಳನ್ನು ಲಸಿಕೆ ಕಾರ್ಯಕ್ರಮಕ್ಕೆ ಒಳಪಡಿಸಲು ತೀರ್ಮಾನಿಸಲಾಗಿದೆ. ಲಸಿಕೆಯನ್ನು ದಾಸ್ತಾನು ಮಾಡಲಾಗಿರುವ ಶೀತಲ ಕೇಂದ್ರಗಳಿಂದ ಪ್ರತಿಯೊಂದು ರಾಜ್ಯಗಳಲ್ಲಿನ ಲಸಿಕಾ ಕೇಂದ್ರಗಳಿಗೆ ಸಾಗಿಸುವ ಲಸಿಕೆ ನೀಡುವ ಪೂರ್ವಾಭ್ಯಾಸ ಪ್ರಕ್ರಿಯೆ ಇಂದು ನಡೆಸಲಾಗುತ್ತಿದೆ. और उसका विश्लेषण उसको देखना एक्सेप्ट एक्चुअल वैक्सीन को देने के अलावा सारे काम किए जा रहे हैं. दरअसल टीकाकरण से पहले सरकार ಲಸಿಕಾ ಕೇಂದ್ರಗಳಲ್ಲಿ ಯಾವ ರೀತಿಯ ಸಮಸ್ಯೆಗಳು ಎದುರಾಗಬಹುದು ಎಂಬುದನ್ನು ಅರಿಯಲು ಈ ಪ್ರಯತ್ನ ಮಾಡಲಾಗುತ್ತಿದೆ. ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಪೂರ್ವಾಭ್ಯಾಸ ನಡೆಯಲಿದೆ. ಮುಖ್ಯವಾಗಿ ಸಂಪರ್ಕ ಕಷ್ಟ ಸಾಧ್ಯವಾಗಿರುವ ಭೂಪ್ರದೇಶಗಳು ಮತ್ತು ಕಳಪೆ ಸಂಪರ್ಕ ವ್ಯವಸ್ಥೆ ಹೊಂದಿರುವ ಪ್ರದೇಶಗಳಲ್ಲಿ ನಡೆಯಲಿದೆ. ಲಸಿಕೆ ಹಾಕುವವರಿಗೆ ಸರ್ಕಾರ ಈಗಾಗಲೇ ತರಬೇತಿ ನೀಡಿದ್ದು ಲಸಿಕೆ ನೀಡುವವರು ಮತ್ತು ಲಸಿಕಾ ಕೇಂದ್ರವನ್ನು ನಿರ್ವಹಿಸುವವರಿಗೆ ಸೂಕ್ತ ಸೂಚನೆಗಳನ್ನು ನೀಡಲಾಗಿದೆ. ವೈದ್ಯಕೀಯ ಅಧಿಕಾರಿಗಳು, ವ್ಯಾಕ್ಸಿನೇಟರ್, ಲಸಿಕೆ ತಲುಪಿಸುವವರು, ಮೇಲ್ವಿಚಾರಕರು, ಆಶಾ ಕಾರ್ಯಕರ್ತೆಯರಿಗೆ ತರಬೇತಿ ನೀಡಲಾಗಿದೆ. ರಾಷ್ಟ್ರೀಯ ಮಟ್ಟದಲ್ಲಿ 2360 ಮಂದಿಗೆ ಪರಿಣಿತ ತರಬೇತಿ ನೀಡಲಾಗಿದೆ. ವಿವಿಧ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 719 ಜಿಲ್ಲೆಗಳಲ್ಲಿ 57,000 ಮಂದಿಗೆ ಚುಚ್ಚುಮದ್ದು ನೀಡುವ ತರಬೇತಿಯನ್ನು ಕೊಡಲಾಗಿದೆ. ಒಟ್ಟಾರೆ ದೇಶಾದ್ಯಂತ 96,000 ಮಂದಿಗೆ ತರಬೇತಿ ಪಡೆದಿದ್ದಾರೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಹಾಗೂ ಆಸ್ಟ್ರಾಜೆನಿಕಾ ಸಂಸ್ಥೆಗಳು ಕೋವಿಡ್-19ಗೆ ಅಭಿವೃದ್ಧಿಪಡಿಸಿರುವ ಕೋವಿಶೀಲ್ಡ್ ಲಸಿಕೆಯನ್ನು ಭಾರತದಲ್ಲಿ ತುರ್ತು ಸಂದರ್ಭ ಬಳಕೆಗೆ ತಜ್ಞರ ಸಮಿತಿ ಅನುಮೋದನೆ ನೀಡಿದೆ. ಆದರೆ ಲಸಿಕೆ ಬಳಕೆಯ ಅಂತಿಮ ತೀರ್ಮಾನವನ್ನು ಭಾರತೀಯ ಔಷಧ ಮಹಾನಿಯಂತ್ರಕರು ಪ್ರಕಟಿಸಬೇಕಾಗಿದೆ. ದೇಶದಲ್ಲಿ ಪುಣೆಯ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸಂಸ್ಥೆ ಈ ಲಸಿಕೆಯನ್ನು ತಯಾರಿಸಿದೆ.
ರಾಜ್ಯದ 5 ಜಿಲ್ಲೆಗಳಲ್ಲಿ ಇಂದು ಪ್ರಾಯೋಗಿಕವಾಗಿ ಡ್ರೈ ರನ್ ಕೊರೋನಾ ಲಸಿಕೆ ಹಾಕುವ ತಾಲೀಮು ನಡೆಸಲಾಯಿತು. ಬೆಂಗಳೂರು ನಗರ, ಶಿವಮೊಗ್ಗ, ಕಲಬುರಗಿ, ಮೈಸೂರು ಮತ್ತು ಬೆಳಗಾವಿ ಜಿಲ್ಲೆ ಹಾಗೂ ತಾಲೂಕು ಮಟ್ಟದಲ್ಲಿ ತಲಾ 1 ಲಸಿಕಾ ಕೇಂದ್ರಗಳನ್ನು ತೆರೆಯಲಾಗಿದೆ. ಲಸಿಕೆ ನೀಡಲು ಪ್ರತಿ ಸಾರ್ವಜನಿಕ ಆರೋಗ್ಯ ಕೇಂದ್ರದಲ್ಲಿ ತಲಾ 25 ಆರೋಗ್ಯ ಕಾರ್ಯಕರ್ತರನ್ನು ಗುರುತಿಸಲಾಗಿದೆ. ಬೆಂಗಳೂರು ವ್ಯಾಪ್ತಿಯ ಆನೇಕಲ್ ತಾಲೂಕಿನ ಹಾರಗದ್ದೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 25 ಕಾರ್ಯಕರ್ತರಿಗೆ ಲಸಿಕೆ ತಾಲೀಮು ಕೈಗೊಳ್ಳಲಾಗಿದೆ. ದೊಡ್ಡ ಬಟನ್ ಬಿಬಿಎಂಪಿ ವ್ಯಾಪ್ತಿಯ ಕಾಮಾಕ್ಷಿಪಾಳ್ಯ ಸಾರ್ವಜನಿಕ ಆರೋಗ್ಯ ಕೇಂದ್ರದಲ್ಲಿ ಲಸಿಕೆ ತಾಲೀಮು ಪ್ರಕ್ರಿಯೆ ನಡೆಸಲಾಯಿತು. ಹೆಸರು ನೋಂದಾಯಿಸಿಕೊಂಡಿದ್ದವರು ಗುರುತಿನ ಚೀಟಿ ನೀಡಿ ಪಾಲ್ಗೊಂಡರು. ಬಿಬಿಎಂಪಿ ಸಹಾಯಕ ಆಯುಕ್ತ ಪಿ ರಾಜೇಂದ್ರ ಚೋಳನ್ ಲಸಿಕೆ ನೀಡಲು ಗುರುತಿಸಲಾದ ಕಾರ್ಯಕರ್ತರಿಗೆ ಲಸಿಕೆ ನೀಡಿದ ಬಳಿಕ 30 ನಿಮಿಷ ನಿಗಾ ಘಟಕದಲ್ಲಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ. ನಂತರ ಪ್ರಕ್ರಿಯೆಯ ಸಾಧಕ ಬಾಧಕಗಳ ಕುರಿತ ವರದಿಯನ್ನು ಸರ್ಕಾರಕ್ಕೆ ಕಳುಹಿಸಿಕೊಡಲಾಗುವುದು ಎಂದು ತಿಳಿಸಿದರು. ಸೈಟ್ಸ್ ನಾವು 1500 ಸೈಟ್ಸ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಒಂದೊಂದು ಸೈಟಲ್ಲಿ ಕೂಡ SOP 3 ರೂಮ್ ಇರಬೇಕು. ಅದು ಒಂದು ವೈಟಿಂಗ್ ರೂಮ್ ಇರಬೇಕು, ವ್ಯಾಕ್ಸಿನೇಷನ್ ರೂಮ್, ಅಬ್ಸರ್ವೇಷನ್ಸ್ ರೂಮ್. ಅದೆಲ್ಲ ಸೈಟಲ್ಲಿ ಕೂಡ ಐಡೆಂಟಿಫಿಕೇಶನ್ಸ್ ಆಗಿದೆ. ಆಮೇಲೆ ಒಂದೊಂದು ಸೈಟ್ಸಲ್ಲಿ ನಾವು ಒಂದು ವ್ಯಾಕ್ಸಿನೇಟರ್ ಇರಬೇಕು, 4 ಅಸಿಸ್ಟೆಂಟ್ಸ್, ಅವರು ಬೆನಿಫಿಷರಿ ಯಾರು ಬರೆದಾರೆ ಅವ್ರಿಗೆಲ್ಲ ಕೂಡ ಕೋಆರ್ಡಿನೇಷನ್ಸ್ ಮಾಡ್ತಾರೆ. ಆಮೇಲೆ ಒಂದೊಂದು ಸೈಟ್ಸಲ್ಲಿ ಎಷ್ಟೆಷ್ಟು ಬೆನಿಫಿಷರಿ ಇದ್ದಾರೆ ಅದೆಲ್ಲ ಕೂಡ ಅಪ್ಲೋಡ್ ಆಗಿದೆ. ಅವ್ರಿಗೆ ಮೆಸೇಜ್ ಹೋಗ್ತದೆ ಎಷ್ಟು ಗಂಟೆಗೆ ಬರಬೇಕು, ಯಾವ ಸೈಟ್ಸ್ಗೆ ಬರಬೇಕನ್ನು. ಬಂದ ಮೇಲೆ ರಿಸೆಪ್ಷನಲ್ಲಿ ಅವ್ರ ನೇಮ್ ಪ್ಲಸ್ ID ಕಾರ್ಡ್ ಚೆಕ್ ಮಾಡಿಬಿಟ್ಟು ವೇಟಿಂಗ್ ರೂಮ್ ಬರ್ತಾರೆ. ವೇಟಿಂಗ್ ರೂಮ್ ಬಂದ ಮೇಲೆ ಅವ್ರ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಆಗಿದ ಮೇಲೆ ನಮ್ಮದು ವ್ಯಾಕ್ಸಿನೇಷನ್ ರೂಮ್ ಬರ್ತಾರೆ. ಆ ವ್ಯಾಕ್ಸಿನೇಷನ್ ರೂಮಲ್ಲಿ ಅಗೈನ್ ಒಂದು ಅಸಿಸ್ಟೆಂಟ್ಸ್ ಇದ್ದಾರೆ. ದೇ ಚೆಕ್ ದೇರ್ ಹೆಲ್ತ್ ಪಾರಾಮೀಟರ್ಸ್. ಅವರದು ಈಗ ಫಸ್ಟ್ ವ್ಯಾಕ್ಸಿನ್ ಆರೋಗ್ಯ ಕೇಂದ್ರದ ಅಧಿಕಾರಿ ಲಸಿಕಾ ತಾಲೀಮು ಕುರಿತು ವಿವರಿಸಿದರು. ಫಸ್ಟ್ ವೆರಿಫಿಕೇಶನ್ ಆಗುತ್ತೆ. ಅದು ವೆರಿಫಿಕೇಶನ್ ಆದ್ಮೇಲೆ ನೆಕ್ಸ್ಟ್ ವ್ಯಾಕ್ಸಿನೇಷನ್ ಬರ್ತಾರೆ. ಇಲ್ಲಿ ಬಂದಾದ್ಮೇಲೆ ವ್ಯಾಕ್ಸಿನೇಷನ್ ಬಗ್ಗೆ ಅವ್ರಿಗೆ ಡೀಟೇಲ್ಸ್ ಆಗಿ ಹೇಳ್ತೀವಿ, ಯಾವ ವ್ಯಾಕ್ಸಿನ್ ಕೊಡೋದು, ಏನು ಕೊಡಬೇಕು, ಆಮೇಲೆ ಅವ್ರಿಗೆ ನೆಕ್ಸ್ಟ್ ವ್ಯಾಕ್ಸಿನ್ ತಗೊಂಡಾದ್ಮೇಲೆ ಏನು ಮಾಡಬೇಕು ಅಂತ. ವ್ಯಾಕ್ಸಿನ್ ತಗೊಂಡಾದ್ಮೇಲೆ ಹಾಫ್ ಅನ್ ಅವರ್ ವೇಟ್ ಮಾಡಬೇಕು. ಅವರು ಅರ್ಧ ಗಂಟೆ ವೇಟ್ ಮಾಡಿ ನಮ್ಮ ಸಿಸ್ಟರ್ದು ಆಶಾ ವರ್ಕರ್ ನಂಬರ್ ಕೊಡ್ತೀವಿ. ಆ ನಂಬರ್ನ ತೊಗೊಂಡೋಗಿ ಏನೇ ತೊಂದರೆ ಆದರೂ ಅವ್ರು ಇಮಿಡಿಯೇಟ್ ಆಗಿ ಆ ನಂಬರ್ ಕಾಲ್ ಮಾಡಬೇಕು. ಇಲ್ಲಿ ಬಂದಾದ್ಮೇಲೆ ಫಸ್ಟ್ ಡೋಸ್ ಕೊಟ್ಟಾದ್ಮೇಲೆ 28 ಡೇಸ್ ಸೆಕೆಂಡ್ ಡೋಸ್ವರೆಗೂ ವೇಟ್ ಮಾಡಬೇಕು. ಸೆಕೆಂಡ್ ಡೋಸ್ಗೆ ಮೆಸೇಜ್ ಆಮೇಲೆ ಟೈಮಿಂಗ್ಸು ಡೇಟು ಬರುತ್ತೆ. ಅಲ್ಲಿವರೆಗೂ ವೇಟ್ ಮಾಡೋಕೆ ಅವ್ರಿಗೆ ಹೇಳ್ತೀವಿ. ನೆಕ್ಸ್ಟ್ ಡೋಸ್ಗೆ ಬರೋಕ್ಕೆ ಫಲಾನುಭವಿ ಶ್ವೇತಾ, ಈ ಮೊದಲು ಹೆಸರು ನೋಂದಾಯಿಸಿಕೊಂಡಿದ್ದೆವು, ಈಗ ಲಸಿಕೆ ಪಡೆಯಲು ಸಿದ್ಧರಾಗಿ ಬಂದಿರುವುದಾಗಿ ತಿಳಿಸಿದರು. ನಾವು ಇಲ್ಲೇ ಸ್ಟಾಫ್ ಆಗಿದ್ದೀವಿ. ನಾವು ಆಲ್ಮೋಸ್ಟ್ ಎಲ್ಲರೂ ಸ್ಟಾಫ್ ಫ್ರಂಟ್ ಲೈನ್ ವಾರಿಯರ್ಸ್. ಸೊ ನಮ್ದೆಲ್ಲ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ನಮಗೆ ಇನ್ಫಾರ್ಮೇಶನ್ ಬಂದಿರೋ ಪ್ರಕಾರ ಇವತ್ತು ನಮ್ಮದು ವ್ಯಾಕ್ಸಿನೇಷನ್ ಇದೆ. ಸೊ ನಾವು ಬಂದಿದ್ದೀವಿ. ಬೆಂಗಳೂರು ದಕ್ಷಿಣ ವಲಯದ ವಿದ್ಯಾಪೀಠ ಸಾರ್ವಜನಿಕ ಆರೋಗ್ಯ ಕೇಂದ್ರದಲ್ಲಿ ತಾಲೀಮು ನಡೆಸಲಾಯಿತು. ಒಡಿಶಾದ ಸಂಬಲ್ಪುರ್ನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ IIMನ ಕಟ್ಟಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಒಡಿಶಾ ರಾಜ್ಯಪಾಲ ಪ್ರೊಫೆಸರ್ ಗಣೇಶಿ ಲಾಲ್, ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್, ಕೇಂದ್ರ ಸಚಿವರಾದ ರಮೇಶ್ ಪೋಖ್ರಿಯಾಲ್, ಧರ್ಮೇಂದ್ರ ಪ್ರಧಾನ್, ಪ್ರತಾಪ್ ಚಂದ್ರ ಸಾರಂಗಿ ಮತ್ತಿತರರು ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು, ಕೈಗಾರಿಕಾ ವಲಯದ ಪ್ರಮುಖರು, ಶಿಕ್ಷಣ ತಜ್ಞರು, ವಿದ್ಯಾರ್ಥಿಗಳು ಮತ್ತು ಬೋಧನಾ ಸಿಬ್ಬಂದಿ ಸೇರಿ 5,000 ಮಂದಿ ಪಾಲ್ಗೊಂಡಿದ್ದಾರೆ. ಇಲ್ಲಿನ IIM ತರಗತಿಗಳಲ್ಲಿ ಸ್ಮಾರ್ಟ್ ಕಲಿಕೆ, ಡಿಜಿಟಲ್ ತಂತ್ರಜ್ಞಾನ ಬಳಕೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಕೈಗಾರಿಕೆಗಳಿಂದ ನೇರವಾಗಿ ಯೋಜನೆಗಳ ಕುರಿತು ಮಾಹಿತಿ ನೀಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ.
ಈ ಕ್ಯಾಂಪಸ್ಗಾಗಿ ಒಡಿಶಾ ಸರ್ಕಾರ 200 ಎಕರೆ ಭೂಮಿ ಮಂಜೂರು ಮಾಡಿದ್ದು, ಕೇಂದ್ರ ಶಿಕ್ಷಣ ಸಚಿವಾಲಯ 400 ಕೋಟಿ ರೂಪಾಯಿ ನೆರವು ನೀಡಿದೆ. ಐಐಎಂ ಕ್ಯಾಂಪಸ್ನಲ್ಲಿ ಬಿಬಿಎಂಪಿ ವ್ಯಾಪ್ತಿಯ ಕಾಮಾಕ್ಷಿಪಾಳ್ಯ ಸಾರ್ವಜನಿಕ ಆರೋಗ್ಯ ಕೇಂದ್ರದಲ್ಲಿ ಲಸಿಕೆ ತಾಲೀಮು ಪ್ರಕ್ರಿಯೆ ನಡೆಸಲಾಯಿತು. ಹೆಸರು ನೋಂದಾಯಿಸಿಕೊಂಡಿದ್ದವರು ಗುರುತಿನ ಚೀಟಿ ನೀಡಿ ಪಾಲ್ಗೊಂಡರು. ಬಿಬಿಎಂಪಿ ಸಹಾಯಕ ಆಯುಕ್ತ ಪಿ ರಾಜೇಂದ್ರ ಚೋಳನ್ ಲಸಿಕೆ ನೀಡಲು ಗುರುತಿಸಲಾದ ಕಾರ್ಯಕರ್ತರಿಗೆ ಲಸಿಕೆ ನೀಡಿದ ಬಳಿಕ 30 ನಿಮಿಷ ನಿಗಾ ಘಟಕದಲ್ಲಿ ಮೇಲ್ವಿಚಾರಣೆ ಮಾಡಲಾಗುತ್ತದೆ. ನಂತರ ಪ್ರಕ್ರಿಯೆಯ ಸಾಧಕ ಬಾಧಕಗಳ ಕುರಿತ ವರದಿಯನ್ನು ಸರ್ಕಾರಕ್ಕೆ ಕಳುಹಿಸಿಕೊಡಲಾಗುವುದು ಎಂದು ತಿಳಿಸಿದರು. ಸೈಟ್ಸ್ ನಾವು 1500 ಸೈಟ್ಸ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಒಂದೊಂದು ಸೈಟ್ ಅಲ್ಲಿ ಕೂಡ SOP 3 ರೂಮ್ ಇರಬೇಕು. ಅದು ಒಂದು ವೈಟಿಂಗ್ ರೂಮ್ ಇರಬೇಕು, ವ್ಯಾಕ್ಸಿನೇಷನ್ ರೂಮ್, ಅಬ್ಸರ್ವೇಷನ್ಸ್ ರೂಮ್. ಅದೆಲ್ಲ ಸೈಟಲ್ಲಿ ಕೂಡ ಐಡೆಂಟಿಫಿಕೇಶನ್ಸ್ ಆಗಿದೆ. ಆಮೇಲೆ ಒಂದೊಂದು ಸೈಟ್ಸಲ್ಲಿ ನಾವು ಒಂದು ವ್ಯಾಕ್ಸಿನೇಟರ್ ಇರಬೇಕು, 4 ಅಸಿಸ್ಟೆಂಟ್ಸ್, ಅವರು ಬೆನಿಫಿಷರಿ ಯಾರು ಬರೆದಾರೆ ಅವ್ರಿಗೆಲ್ಲ ಕೂಡ ಕೋಆರ್ಡಿನೇಷನ್ಸ್ ಮಾಡ್ತಾರೆ. ಆಮೇಲೆ ಒಂದೊಂದು ಸೈಟ್ಸಲ್ಲಿ ಎಷ್ಟೆಷ್ಟು ಬೆನಿಫಿಷರಿ ಇದ್ದಾರೆ ಅದೆಲ್ಲ ಕೂಡ ಅಪ್ಲೋಡ್ ಆಗಿದೆ. ಅವ್ರಿಗೆ ಮೆಸೇಜ್ ಹೋಗ್ತದೆ ಎಷ್ಟು ಗಂಟೆಗೆ ಬರಬೇಕು, ಯಾವ ಸೈಟ್ಸ್ಗೆ ಬರಬೇಕನ್ನು. ಬಂದ ಮೇಲೆ ರಿಸೆಪ್ಷನಲ್ಲಿ ಅವ್ರ ನೇಮ್ ಪ್ಲಸ್ ID ಕಾರ್ಡ್ ಚೆಕ್ ಮಾಡಿಬಿಟ್ಟು ವೇಟಿಂಗ್ ರೂಮ್ ಬರ್ತಾರೆ. ವೇಟಿಂಗ್ ರೂಮ್ ಬಂದ ಮೇಲೆ ಅವ್ರ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಆಗಿದ ಮೇಲೆ ನಮ್ಮದು ವ್ಯಾಕ್ಸಿನೇಷನ್ ರೂಮ್ ಬರ್ತಾರೆ. ಆ ವ್ಯಾಕ್ಸಿನೇಷನ್ ರೂಮಲ್ಲಿ ಅಗೈನ್ ಒಂದು ಅಸಿಸ್ಟೆಂಟ್ಸ್ ಇದ್ದಾರೆ, ದೇ ಚೆಕ್ ದೇರ್ ಹೆಲ್ತ್ ಪಾರಾಮೀಟರ್ಸ್. ಅವರದು ಈಗ ಫಸ್ಟ್ ವ್ಯಾಕ್ಸಿನ್ ಆರೋಗ್ಯ ಕೇಂದ್ರದ ಅಧಿಕಾರಿ ಲಸಿಕಾ ತಾಲೀಮು ಕುರಿತು ವಿವರಿಸಿದರು. ಫಸ್ಟ್ ವೆರಿಫಿಕೇಶನ್ ಆಗುತ್ತೆ. ಅದು ವೆರಿಫಿಕೇಶನ್ ಆದ್ಮೇಲೆ ನೆಕ್ಸ್ಟ್ ವ್ಯಾಕ್ಸಿನೇಷನ್ ಬರ್ತಾರೆ. ಇಲ್ಲಿ ಬಂದಾದ್ಮೇಲೆ ವ್ಯಾಕ್ಸಿನೇಷನ್ ಬಗ್ಗೆ ಅವ್ರಿಗೆ ಡೀಟೇಲ್ಸ್ ಆಗಿ ಹೇಳ್ತೀವಿ, ಯಾವ ವ್ಯಾಕ್ಸಿನ್ ಕೊಡೋದು, ಏನ್ ಕೊಡಬೇಕು, ಆಮೇಲೆ ಅವ್ರಿಗೆ ನೆಕ್ಸ್ಟ್ ವ್ಯಾಕ್ಸಿನ್ ತಗೊಂಡಾದ್ಮೇಲೆ ಏನ್ ಮಾಡಬೇಕು ಅಂತ. ವ್ಯಾಕ್ಸಿನ್ ತಗೊಂಡಾದ್ಮೇಲೆ ಹಾಫ್ ಅನ್ ಅವರ್ ವೇಟ್ ಮಾಡಬೇಕು. ಅವರು ಅರ್ಧ ಗಂಟೆ ವೇಟ್ ಮಾಡಿ ನಮ್ಮ ಸಿಸ್ಟರ್ದು ಆಶಾ ವರ್ಕರ್ ನಂಬರ್ ಕೊಡ್ತೀವಿ. ಆ ನಂಬರ್ನ ತಗೊಂಡೋಗಿ ಏನೇ ತೊಂದರೆ ಆದರೂ ಅವ್ರು ಇಮಿಡಿಯೇಟ್ ಆಗಿ ಆ ನಂಬರ್ ಕಾಲ್ ಮಾಡಬೇಕು. ಇಲ್ಲಿ ಬಂದಾದ್ಮೇಲೆ ಫಸ್ಟ್ ಡೋಸ್ ಕೊಟ್ಟಾದ್ಮೇಲೆ 28 ಡೇಸ್ ಸೆಕೆಂಡ್ ಡೋಸ್ವರೆಗೂ ವೇಟ್ ಮಾಡಬೇಕು. ಸೆಕೆಂಡ್ ಡೋಸ್ಗೆ ಮೆಸೇಜ್ ಆಮೇಲೆ ಟೈಮಿಂಗ್ಸು ಡೇಟು ಬರುತ್ತೆ, ಅಲ್ಲಿವರೆಗೂ ವೇಟ್ ಮಾಡಕ್ಕೆ ಅವ್ರಿಗೆ ಹೇಳ್ತೀವಿ. ನೆಕ್ಸ್ಟ್ ಡೋಸ್ಗೆ ಬರಕ್ಕೆ ಫಲಾನುಭವಿ ಶ್ವೇತಾ, ಈ ಮೊದಲು ಹೆಸರು ನೋಂದಾಯಿಸಿಕೊಂಡಿದ್ದೆವು, ಈಗ ಲಸಿಕೆ ಪಡೆಯಲು ಸಿದ್ಧರಾಗಿ ಬಂದಿರುವುದಾಗಿ ತಿಳಿಸಿದರು. ನಾವು ಇಲ್ಲೇ ಸ್ಟಾಫ್ ಆಗಿದ್ದೀವಿ. ನಾವು ಆಲ್ಮೋಸ್ಟ್ ಎಲ್ಲರೂ ಸ್ಟಾಫ್ ಫ್ರಂಟ್ ಲೈನ್ ವಾರಿಯರ್ಸ್. ಸೊ ನಮ್ದೆಲ್ಲ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ನಮಗೆ ಇನ್ಫಾರ್ಮೇಶನ್ ಬಂದಿರೋ ಪ್ರಕಾರ ಇವತ್ತು ನಮ್ದು ವ್ಯಾಕ್ಸಿನೇಷನ್ ಇದೆ. ಸೊ ನಾವು ಬಂದಿದ್ದೀವಿ. ಬೆಂಗಳೂರು ದಕ್ಷಿಣ ವಲಯದ ವಿದ್ಯಾಪೀಠ ಸಾರ್ವಜನಿಕ ಆರೋಗ್ಯ ಕೇಂದ್ರದಲ್ಲಿ ತಾಲೀಮು ನಡೆಸಲಾಯಿತು. ಒಡಿಶಾದ ಸಂಬಲ್ಪುರ್ನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಐಐಎಂನ ಕಟ್ಟಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಒಡಿಶಾ ರಾಜ್ಯಪಾಲ ಪ್ರೊಫೆಸರ್ ಗಣೇಶಿ ಲಾಲ್, ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್, ಕೇಂದ್ರ ಸಚಿವರಾದ ರಮೇಶ್ ಪೋಖ್ರಿಯಾಲ್, ಧರ್ಮೇಂದ್ರ ಪ್ರಧಾನ್, ಪ್ರತಾಪ್ ಚಂದ್ರ ಸಾರಂಗಿ ಮತ್ತಿತರರು ಉಪಸ್ಥಿತರಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು, ಕೈಗಾರಿಕಾ ವಲಯದ ಪ್ರಮುಖರು, ಶಿಕ್ಷಣ ತಜ್ಞರು, ವಿದ್ಯಾರ್ಥಿಗಳು ಮತ್ತು ಬೋಧನಾ ಸಿಬ್ಬಂದಿ ಸೇರಿ 5,000 ಮಂದಿ ಪಾಲ್ಗೊಂಡಿದ್ದಾರೆ. ಇಲ್ಲಿನ ಐಐಎಂ ತರಗತಿಗಳಲ್ಲಿ ಸ್ಮಾರ್ಟ್ ಕಲಿಕೆ, ಡಿಜಿಟಲ್ ತಂತ್ರಜ್ಞಾನ ಬಳಕೆಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಕೈಗಾರಿಕೆಗಳಿಂದ ನೇರವಾಗಿ ಯೋಜನೆಗಳ ಕುರಿತು ಮಾಹಿತಿ ನೀಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಕ್ಯಾಂಪಸ್ಗಾಗಿ ಒಡಿಶಾ ಸರ್ಕಾರ 200 ಎಕರೆ ಭೂಮಿ ಮಂಜೂರು ಮಾಡಿದ್ದು, ಕೇಂದ್ರ ಶಿಕ್ಷಣ ಸಚಿವಾಲಯ 400 ಕೋಟಿ ರೂಪಾಯಿ ನೆರವು ನೀಡಿದೆ. ಐಐಎಂ ಕ್ಯಾಂಪಸ್ನಲ್ಲಿ ಇಂಧನ ಮಿತವ್ಯಯಕ್ಕೆ ಆದ್ಯತೆ ನೀಡಿದ್ದು, ಪರಿಸರ ಸ್ನೇಹಿ ಕ್ರಮಗಳನ್ನು ಅಳವಡಿಸಲಾಗಿದೆ. ಬರುವ 2022ರ ವೇಳೆಗೆ ಈ ಕ್ಯಾಂಪಸ್ ನಿರ್ಮಾಣ ಪೂರ್ಣಗೊಳ್ಳಲಿದೆ. ಇದೀಗ ವಿಡಿಯೋ ಕಾನ್ಫರೆನ್ಸ್ನ ನೇರ ಪ್ರಸಾರ.
धन्यवाद। अब मैं हमारे माननीय प्रधानमंत्री जी से अनुरोध करूंगा कि हमें संबोधित करें। जय जगन्नाथ। जय मां समलेश्वरी। ओडिशार भाई भौणी मानकु मोर जुहार। नुआ वर्ष समस्तक पाई मंगलमय हेऊ। ओडिशा के माननीय राज्यपाल प्रोफेसर गणेशीलाल जी, मुख्यमंत्री मेरे मित्र श्रीमान नवीन पटनायक जी, केंद्रीय कैबिनेट में मेरे सहयोगी डॉक्टर रमेश पोखरियाल निशंक जी, उड़ीसा के ही रतन भाई धर्मेंद्र प्रधान जी, प्रताप सारंगी जी, ओडिशा सरकार के मंत्री, सांसद और विधायकगण, आईआईएम संबलपुर की चेयरपर्सन श्रीमती अरुंधति भट्टाचार्य जी, डायरेक्टर प्रोफेसर महादेव जायसवाल जी, फैकल्टी स्टाफ और मेरे सभी युवा साथियों, आज आईआईएम कैंपस के शिलान्यास के साथ ही ओडिशा के युवा सामर्थ्य को मजबूती देने वाली एक नवीन शिला भी रखी गई है। आईआईएम संबलपुर का परमानेंट कैंपस ओडिशा की महान संस्कृति और संसाधनों की पहचान के साथ ओडिशा को मैनेजमेंट की दुनिया में नई पहचान दिलाने वाला है। नए वर्ष के शुरुआत में इस शुभारंभ ने हम सबके आनंद को दोगुना कर दिया है। साथियों, बीते दशकों में एक ट्रेंड देश ने देखा, बाहर बने मल्टीनेशनल्स बड़ी संख्या में आए और इसी धरती पर आगे भी बढ़े। ये दशक और ये सदी भारत में नए नए मल्टीनेशनल के निर्माण का है। भारत का सामर्थ्य दुनिया में छा जाए, इसके लिए ये उत्तम कालखंड आया है। आज के स्टार्टअप्स ही कल के मल्टीनेशनल्स हैं और ये स्टार्टअप्स ज्यादातर किन शहरों में बन रहे हैं, जिन्हें हम ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಶಿವಮೊಗ್ಗ ಪ್ರವಾಸ ಕೈಗೊಳ್ಳಲಿದ್ದಾರೆ. ಮಧ್ಯಾಹ್ನ 12 ಗಂಟೆಗೆ ಎಚ್ಎಎಲ್ ವಿಮಾನ ನಿಲ್ದಾಣದ ಮೂಲಕ ಶಿವಮೊಗ್ಗ ತಲುಪಲಿದ್ದಾರೆ. ರಾತ್ರಿ ಪಕ್ಷದ ರಾಜ್ಯ ಕೋರ್ ಕಮಿಟಿ ಸಭೆ ಹಾಗೂ ನಾಳೆ ನಡೆಯುವ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಗ್ರಾಮ ಪಂಚಾಯಿತಿ ಚುನಾವಣೆ ಮುಗಿದಿರುವ ಹಿನ್ನೆಲೆಯಲ್ಲಿ ಸಂಪುಟ ವಿಸ್ತರಣೆ ಸೇರಿದಂತೆ ಹಲವು ವಿಚಾರಗಳ ಕುರಿತು ಚರ್ಚೆ ನಡೆಯುವ ಸಾಧ್ಯತೆಯಿದೆ. ಸಭೆಯಲ್ಲಿ ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್, ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಮತ್ತಿತರರು ಭಾಗವಹಿಸಲಿದ್ದಾರೆ. ಗಣಿ ಮತ್ತು ಭೂ ವಿಜ್ಞಾನ ಸಚಿವ ಸಿಸಿ ಪಾಟೀಲ ನಿನ್ನೆ ರಾಮನಗರ ಜಿಲ್ಲೆಯಲ್ಲಿ ಕಲ್ಲು ಗಣಿಗಾರಿಕೆ, ಕ್ವಾರಿ, ಕ್ರಷರ್ ನಡೆಸುತ್ತಿರುವ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಜಿಲ್ಲಾಧಿಕಾರಿ ಎಂಎಸ್ ಅರ್ಚನಾ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಸಚಿವರಿಗೆ ಮಾಹಿತಿ ನೀಡಿದರು.
ರಾಮನಗರ ಜಿಲ್ಲೆಯ ಬಳಿಕ ಸುದ್ದಿಗಾರರೊಂದಿಗೆ ಸಚಿವರು ಪರವಾನಗಿ ಉಲ್ಲಂಘಿಸಿ ಕ್ವಾರಿ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವವರ ಮೇಲೆ ದಂಡ ಹಾಕಲಾಗುವುದು, ಸರ್ಕಾರಿ ಭೂಮಿ ಅತಿಕ್ರಮಿಸಿ ಗಣಿಗಾರಿಕೆ ನಡೆಸುತ್ತಿದ್ದಲ್ಲಿ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಲಾಗುವುದು, ಮಿತಿಗಿಂತ ಹೆಚ್ಚು ಮರಳು, ಕಲ್ಲು ಇತ್ಯಾದಿಗಳನ್ನು ಸಾಗಿಸುವ ಲಾರಿ, ಟ್ರಕ್ಗಳ ಮೇಲೆ ಕ್ರಮ ಕೈಗೊಳ್ಳಲಾಗುವುದು, ಗಣಿಗಾರಿಕೆ ಹಾಗೂ ಕ್ವಾರಿಗಳಿಂದ ಡಿಎಂಎ ತೆರಿಗೆ ಸಂಗ್ರಹಿಸಿ ಅಂತಹ ವಾಹನಗಳ ಸಂಚಾರದಿಂದ ಹಾಳಾಗಿರುವ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುವುದು, ಅಕ್ರಮ ಮರಳು ಸಾಗಾಣೆ, ಕಲ್ಲು ಕ್ವಾರಿ ನಡೆಸುವವರ ಮೇಲೆ ನಿಗಾ ಇಡಲು ಖನಿಜ ರಕ್ಷಣಾ ಪಡೆ ರಚಿಸಲಾಗುವುದು, ಇದಕ್ಕೆ ನಿವೃತ್ತ ಸೈನಿಕರನ್ನು ನೇಮಕ ಮಾಡಿಕೊಳ್ಳಲಾಗುವುದು ಎಂದು ಸಚಿವರು ಮಾಹಿತಿ ನೀಡಿದರು. ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ವ್ಯವಸ್ಥೆ ಅಡಿಯಲ್ಲಿ ಸಂಗ್ರಹವಾಗಿರುವ ತೆರಿಗೆ ಮೊತ್ತ ಡಿಸೆಂಬರ್ನಲ್ಲಿ ದಾಖಲೆಯ 1.15 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. 2017ರ ಜುಲೈ 1ರಂದು ಜಿಎಸ್ಟಿ ವ್ಯವಸ್ಥೆ ಜಾರಿಗೆ ಬಂದಾಗಿನಿಂದ ಆಗಿರುವ ಅತಿ ಹೆಚ್ಚಿನ ತೆರಿಗೆ ಸಂಗ್ರಹ ಇದಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಮಾಸಿಕ ಆದಾಯ ಸಂಗ್ರಹದಲ್ಲಿ ಕಳೆದ 21 ತಿಂಗಳಲ್ಲಿ ಹೆಚ್ಚಳವಾಗಿದೆ. ಆರ್ಥಿಕತೆಯಲ್ಲಿ ಕಂಡುಬಂದಿರುವ ವೇಗದ ಚೇತರಿಕೆ ಹಾಗೂ ಜಿಎಸ್ಟಿ ತೆರಿಗೆ ವಂಚನೆ ಮಾಡುವವರ ವಿರುದ್ಧ ದೇಶಾದ್ಯಂತ ನಡೆಸಿದ ಅಭಿಯಾನದ ಪರಿಣಾಮ ಹೆಚ್ಚಳಕ್ಕೆ ಕಾರಣವಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಕಳೆದ ವರ್ಷದ ಡಿಸೆಂಬರ್ನಲ್ಲಿ ಒಟ್ಟು 1.03 ಲಕ್ಷ ಕೋಟಿ ತೆರಿಗೆ ಸಂಗ್ರಹವಾಗಿತ್ತು. ಇಂದಿನ ಮೊತ್ತಕ್ಕೆ ಹೋಲಿಸಿದರೆ ಶೇಕಡ 12ರಷ್ಟು ಹೆಚ್ಚು ಮೊತ್ತ ಸಂಗ್ರಹವಾದಂತಾಗಿದೆ. ದೇಶದಲ್ಲಿ ಕೋವಿಡ್-19 ಸೋಂಕು ಪ್ರಕರಣಗಳಲ್ಲಿ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ. ಕಳೆದ 24 ಗಂಟೆಗಳಲ್ಲಿ ಹೊಸದಾಗಿ 22,926 ಕೊರೋನಾ ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಕೋವಿಡ್-19 ಸೋಂಕಿತ ಪ್ರಕರಣಗಳ ಒಟ್ಟು ಸಂಖ್ಯೆ 1,03,05,788ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಒಟ್ಟು 2,50,183 ಸಕ್ರಿಯ ಪ್ರಕರಣಗಳಿದ್ದು, ಈ ಪ್ರಮಾಣ ಶೇಕಡ 2.43ಕ್ಕೆ ಇಳಿಕೆಯಾಗಿದೆ. ಒಟ್ಟು 99,06,387 ಮಂದಿ ಗುಣಮುಖರಾಗಿದ್ದು, ಚೇತರಿಕೆ ದರ ಶೇಕಡ 96.12ರಲ್ಲಿದೆ. ದೇಶದಲ್ಲಿ ಈವರೆಗೆ 1,49,218 ಮಂದಿ ಸಾವನ್ನಪ್ಪಿದ್ದು, ಮರಣ ಪ್ರಮಾಣ ಶೇಕಡ 1.45ರಷ್ಟಿದೆ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 877 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 9,20,373ಕ್ಕೆ ಏರಿಕೆಯಾಗಿದೆ. ನಿನ್ನೆ 1,084 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ ಒಟ್ಟು 8,97,200ಕ್ಕೆ ತಲುಪಿದೆ. ನಿನ್ನೆ 6 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 12,096ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 11,058 ಸಕ್ರಿಯ ಪ್ರಕರಣಗಳಿವೆ. 189 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಿನ್ನೆ 1,17,907 ಮಾದರಿ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 1,41,96,065 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ 464 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,88,850ಕ್ಕೆ ಏರಿಕೆಯಾಗಿದೆ. ನಿನ್ನೆ 608 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,77,443ಕ್ಕೆ ಏರಿಕೆಯಾಗಿದೆ. ಸದ್ಯ 7,085 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 4 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 4,321 ಮಂದಿ ಸಾವನ್ನಪ್ಪಿದ್ದಾರೆ. ಕೊಪ್ಪಳ, ರಾಮನಗರ ಜಿಲ್ಲೆಯಲ್ಲಿ ನಿನ್ನೆ ಯಾವುದೇ ಸೋಂಕು ಪ್ರಕರಣ ದಾಖಲಾಗಿಲ್ಲ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಹೀಗಿದೆ. ಭಾರತ ಮತ್ತು ಬ್ರಿಟನ್ ನಡುವೆ ಇದೇ 8ರಿಂದ 23ರವರೆಗೆ ವಿಮಾನ ಸಂಚಾರ ಪುನರಾರಂಭಕ್ಕೆ ಕೇಂದ್ರ ವಿಮಾನಯಾನ ಸಚಿವಾಲಯ ಹಸಿರು ನಿಶಾನೆ ತೋರಿದೆ. ಬ್ರಿಟನ್ನಲ್ಲಿ ರೂಪಾಂತರ ಕೊರೋನಾ ಸೋಂಕು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಇದೇ 7ರ ತನಕ ಅಲ್ಲಿಂದ ಬರುವ ಎಲ್ಲಾ ವಿಮಾನಗಳ ಸಂಚಾರವನ್ನು ತಾತ್ಕಾಲಿಕವಾಗಿ ರದ್ದು ಮಾಡಿತ್ತು. ವಾರಕ್ಕೆ 15 ವಿಮಾನಗಳಂತೆ 2 ದೇಶಗಳ ನಡುವೆ ವಿಮಾನ ಹಾರಾಟಕ್ಕೆ ಸಚಿವಾಲಯ ಅನುಮತಿಸಿದೆ.
ವಿಮಾನಗಳು ದೆಹಲಿ, ಮುಂಬೈ, ಬೆಂಗಳೂರು ಮತ್ತು ಹೈದರಾಬಾದ್ನಿಂದ ಮಾತ್ರ ಬ್ರಿಟನ್ಗೆ ತೆರಳಲು ಮತ್ತು ಈ ನಗರಗಳಿಗೆ ಬರಲು ಅನುವು ಮಾಡಿಕೊಡಲಾಗಿದೆ. ಕೋವಿಡ್-19 ಸೋಂಕು ಕಾಣಿಸಿಕೊಂಡ ಸುಮಾರು ತಿಂಗಳ ಬಳಿಕ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳೊಂದಿಗೆ ನಿನ್ನೆಯಿಂದ ರಾಜ್ಯಾದ್ಯಂತ ಶಾಲಾ ಕಾಲೇಜು ಆರಂಭವಾಗಿದೆ. ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್. ಸುರೇಶ್ ಕುಮಾರ್ ಬಹುದಿನಗಳ ನಂತರ ವಿದ್ಯಾರ್ಥಿಗಳು ಸಮವಸ್ತ್ರ ಧರಿಸಿ ಶಾಲಾ ಕಾಲೇಜಿಗೆ ಹಾಜರಾಗಿದ್ದಾರೆ. ಅಗತ್ಯ ಮುನ್ನೆಚ್ಚರಿಕೆ ಮತ್ತು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪ್ರೌಢಶಾಲೆಗಳಲ್ಲಿ 3,80,264 ವಿದ್ಯಾರ್ಥಿಗಳು, ಪಿಯುಸಿಯಲ್ಲಿ 7,87,944 ವಿದ್ಯಾರ್ಥಿಗಳ ಪೈಕಿ ಶೇಕಡಾ 32.56% ವಿದ್ಯಾರ್ಥಿಗಳು ರಾಜ್ಯಾದ್ಯಂತ ಕಾಲೇಜಿಗೆ ಹಾಜರಾಗಿದ್ದರು ಎಂದು ತಿಳಿಸಿದರು. ಬೆಂಗಳೂರಿನ ಹೆಬ್ಬಗೋಡಿ, ಹೆನ್ನಾಗರ, ಸರ್ಜಾಪುರ, ದೊಡ್ಡಬೊಮ್ಮಸಂದ್ರ ಸೇರಿದಂತೆ ಹಲವು ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸಲಾಗಿದೆ. ವಿಡಿಯೋ ಸಂವಾದದ ಮೂಲಕ ಶಿಕ್ಷಕರೊಂದಿಗೂ ಚರ್ಚೆ ನಡೆಸಲಾಗಿದೆ. ಅತ್ಯಂತ ಸುರಕ್ಷಿತ ವಾತಾವರಣದಲ್ಲಿ ಶಾಲೆಗಳು ಆರಂಭವಾಗಿವೆ. ಪೋಷಕರು ಭಯಪಡುವ ಅಗತ್ಯವಿಲ್ಲ ಎಂದರು. ಶಾಲೆಗಳಿಗೆ ಇಂತಿಷ್ಟೇ ವಿದ್ಯಾರ್ಥಿಗಳು ಬರಬೇಕು ಎಂದು ಈ ಪರಿಸ್ಥಿತಿಯಲ್ಲಿ ನಿರ್ದೇಶನ ನೀಡಲು ಸಾಧ್ಯವಿಲ್ಲ. ಪೋಷಕರು ಹಾಗೂ ಆಯಾ ಶಿಕ್ಷಣ ಸಂಸ್ಥೆಗಳು ನಿರ್ಧಾರ ಕೈಗೊಳ್ಳಲಿದ್ದಾರೆ. ಕೆಲವು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಟ್ಯೂಷನ್ ಶುಲ್ಕ ಸೇರಿದಂತೆ ವಿವಿಧ ಶುಲ್ಕಗಳನ್ನು ಕಡಿಮೆ ಮಾಡಲು ಮುಂದೆ ಬಂದಿವೆ. ಈ ಸಂಬಂಧ ಒಂದೆರಡು ದಿನಗಳಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳುವುದಾಗಿ ಪ್ರಕಟಿಸಿವೆ ಎಂದು ಮಾಹಿತಿ ನೀಡಿದ್ದಾರೆ. ಇವತ್ತು ಈ ಶಾಲೆಗಳ ಆರಂಭದ ಹಿನ್ನೆಲೆಯಲ್ಲಿ ನಾನು ಆನೇಕಲ್ ತಾಲೂಕಿನ ಈ ಗ್ರಾಮಗಳ ಸರ್ಕಾರಿ ಪ್ರೌಢಶಾಲೆಗಳಿಗೆ ಅವರೆಕಾಯಿಗೂ ಚಳಿಗಾಲಕ್ಕೂ ಅವಿನಾಭಾವ ಸಂಬಂಧ. ಅದರ ಸೊಗಡಿಗೆ ಮಾರು ಹೋಗದವರೇ ಇಲ್ಲ. ಅವರೆಕಾಯಿಯಿಂದ ತಯಾರಾಗುವ ಖಾದ್ಯಗಳಿಗೂ ಇನ್ನಿಲ್ಲದ ಬೇಡಿಕೆ. ಹಣ್ಣುಗಳ ಮಹಾರಾಜ ಮಾವಿನಂತೆ ಅವರೆಕಾಯಿಗೂ ತನ್ನದೇ ಆದ ಸ್ಥಾನವಿದೆ. ಚಿತ್ರದುರ್ಗದ ಅವರೆಕಾಯಿಗೆ ಭಾರೀ ಬೇಡಿಕೆ ಇದ್ದು, ಬೇರೆ ಬೇರೆ ಪ್ರದೇಶಗಳಿಗೂ ಅವರೇ ತನ್ನ ಸುವಾಸನೆಯನ್ನು ಬೀರುತ್ತಿದೆ. ಈ ಕುರಿತು ಒಂದು ವರದಿ. ಚಿತ್ರದುರ್ಗ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ನಾಟಿ ಅವರೆಕಾಯಿಯನ್ನು ಯಥೇಚ್ಛವಾಗಿ ಬೆಳೆಯಲಾಗುತ್ತದೆ. ಅವರೆಕಾಯಿ ಸುಗ್ಗಿ ಬಂದರೆ ಎಲ್ಲೆಲ್ಲೂ ಸೊಗಡಿನ ಗಮಲು. ವರ್ಷವಿಡೀ ಎಲ್ಲಾ ಋತುಗಳಲ್ಲಿ ಅವರೆಕಾಯಿ ಬೆಳೆದರೂ ಚಳಿಗಾಲದ ಋತುವಿನಲ್ಲಿ ಮಾರುಕಟ್ಟೆಗೆ ಬರುವ ಅವರೆಕಾಯಿಗೆ ಎಲ್ಲಿಲ್ಲದ ಬೇಡಿಕೆ. ಬೇರೆ ಬೇರೆ ತಳಿಗಳ ಅವರೆಕಾಯಿ ಮಾರುಕಟ್ಟೆಗಳಲ್ಲಿ ದೊರೆತರೂ ನಾಟಿ ಅವರೆಕಾಯಿಗೆ ಇರುವ ಬೇಡಿಕೆ ಅನನ್ಯ. ವಿಶೇಷವಾಗಿ ಚಳಿಗಾಲದಲ್ಲಿ ಅವರೆಕಾಯಿಯಿಂದ ತಯಾರಾಗುವ ಹಿದಕಿದ ಅವರೆಬೇಳೆ, ಬಸ್ಸಾರು, ಉಪ್ಪಿಟ್ಟು, ಅಕ್ಕಿ ರೊಟ್ಟಿ, ಅವರೆಕಾಳು ಚುರುಮುರಿ ಸೇರಿದಂತೆ ಹಲವು ಖಾದ್ಯಗಳು ನಾಲಿಗೆಯಲ್ಲಿ ನೀರೂರಿಸುತ್ತವೆ. ಚಿತ್ರದುರ್ಗ ತಾಲೂಕಿನ ಸಿರಿಗೆರೆ ಸರ್ಕಲ್ ಅವರೆಕಾಯಿ ಮಾರಾಟಕ್ಕೆ ಹೆಸರುವಾಸಿ. ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ಸೇರಿದ ಹಳ್ಳಿಗಳಲ್ಲಿ ಬೆಳೆಯುವ ಅವರೆಕಾಯಿಗೆ ಈ ಮಾರುಕಟ್ಟೆಯಲ್ಲಿ ರೈತರಿಗೆ ಉತ್ತಮ ಬೆಲೆ ದೊರೆಯುತ್ತದೆ. ಇಲ್ಲಿ ಕಣ್ಣು ಹಾಯಿಸಿದಷ್ಟು ಅವರೆಕಾಯಿ ರಾಶಿ ರಾಶಿಗಳೇ ಕಂಡುಬರುತ್ತವೆ. ಸಿರಿಗೆರೆ ಸರ್ಕಲ್ ಅವರೆಕಾಯಿ ಎಂದರೆ ನಾಡಿನ ಉದ್ದಗಲಕ್ಕೂ ಭಾರೀ ಬೇಡಿಕೆ. ಇಲ್ಲಿಂದ ಬೆಂಗಳೂರು ಸೇರಿದಂತೆ ನೆರೆಯ ಮಹಾರಾಷ್ಟ್ರ, ಪುಣೆ, ಸಾಂಗ್ಲಿ, ಮೀರಜ್, ಕೊಲ್ಲಾಪುರ, ಕರಾಡ್ ಮುಂತಾದ ಸ್ಥಳಗಳಿಗೆ ಅವರೆಕಾಯಿ ರಫ್ತಾಗುತ್ತದೆ. ರೈತರು ಮುಂಜಾನೆ ಹೊಲಗಳಿಂದ ನೇರವಾಗಿ ಮಾರುಕಟ್ಟೆಗೆ ತರುವ ತಾಜಾ ಅವರೆಕಾಯಿಗೆ ಇನ್ನಿಲ್ಲದ ಬೇಡಿಕೆ. ಡಿಡಿ ನ್ಯೂಸ್ನೊಂದಿಗೆ ರೈತ ಆನಂದಪ್ಪ ತಮ್ಮ ಹೊಲಗಳಲ್ಲಿ ಬೆಳೆದ ಅವರೆಕಾಯಿಯನ್ನು ಕಳೆದ 10 ವರ್ಷಗಳಿಂದ ಇದೇ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಿದ್ದೇವೆ. ಈ ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಇಲ್ಲದಿರುವುದರಿಂದ ಉತ್ತಮ ಬೆಲೆ ದೊರೆಯುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಅನುಕೂಲ ಐತೆ, ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಅವರು ಎಲ್ಲ ಚೆನ್ನಾಗಿದೆ ಐತೆ. ವ್ಯಾಪಾರ ಆದಂಗೆ ಕೊಡ್ತಾರೆ, ವ್ಯಾಪಾರ ಆದಂಗೆ ಕೊಡ್ತಾರೆ. 20 ರೂಪಾಯಿ ಆಗತ್ತೆ, 18 ರೂಪಾಯಿ ಆಗುತ್ತೆ, 30 ರೂಪಾಯಿ ಆಗುತ್ತೆ. ರೇಟ್ ಇದ್ದಂಗೆ ಆಗುತ್ತೆ ಸರ್. ಏನು ನಮಗೆ ಇದಿಲ್ಲ. ಬೇರೆ ಕಡೆ ಹಾಕೊಂಡು ಹೋಗಕ್ಕಾಗಲ್ಲ. ಈಗ ರೈತರು 10 ಚೀಲ ಬೆಳಿತಾರೆ, 5 ಚೀಲ ಬೆಳಿತಾರೆ, ಅಷ್ಟು ಹಾಕೊಂಡು ಹೋಗಕ್ಕಾಗಲ್ಲ. ಇಲ್ಲಿ 5 ಚೀಲ 3 ಚೀಲ ಹಿಂಗೆಲ್ಲ ಕೊಟ್ಟು ಎಲ್ಲ ಕ್ಲೀನಾಗಿ ಇದು ಮಾಡ್ತಾರೆ. ಏನು ಮೋಸ ಇಲ್ಲ. ಮತ್ತೊಬ್ಬ ರೈತ ಶಿವರಾಜ್ ಗ್ರಾಹಕರಿಗೆ ನೇರವಾಗಿ ಮಾರಾಟ ಮಾಡಲು ಅವಕಾಶ ಇರುವುದರಿಂದ ತಮಗೆ ಉತ್ತಮ ಬೆಲೆ ದೊರೆಯುತ್ತಿದೆ. ಚಿತ್ರದುರ್ಗ ಅಲ್ಲದೆ ಬೇರೆ ಪ್ರದೇಶಗಳಿಂದಲೂ ಗ್ರಾಹಕರು ಈ ಮಾರುಕಟ್ಟೆಗೆ ಬಂದು ಅವರೆಕಾಯಿ ಖರೀದಿಸುತ್ತಾರೆ ಎಂದು ತಿಳಿಸಿದರು.
ಇಲ್ಲಿ ಮಾರ್ಕೆಟ್ 30-40 ವರ್ಷದಿಂದ ನಡೀತಿದೆ. ಇಲ್ಲಿ ಪ್ರತಿಯೊಂದು ಹಳ್ಳಿಯಿಂದ ಜನಗಳು ಇಲ್ಲೇ ಬಂದು ಅವರೆಕಾಯಿ ಕೊಟ್ಟು ಹೋಗ್ತಾರೆ. 3-4 ಚೀಲ ಬೆಳಿತಾರೆ, ಅವ್ನು ತಗೊಂಡು ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ. ಇಲ್ಲಿ 30-40 ವರ್ಷದಿಂದ ಜನಗಳಿಗೆ ತುಂಬಾ ಅನುಕೂಲ ಇದೆ. ಇಲ್ಲಿಂದ ದೊಡ್ಡ ದೊಡ್ಡ ನಗರಗಳಿಗೆ ಬೆಂಗಳೂರು ಅಂತ ಮತ್ತೆ ಕರಾಡ, ದಾವಣಗೆರೆ ಈ ತರ ಎಲ್ಲ ನಗರಗಳಿಗೆ ಅವರೆಕಾಯಿ ಸೇಲ್ ಮಾಡ್ತೀವಿ. ಇದರಿಂದ ಬಹಳ ಉಪಯೋಗ ಆಗ್ತಿದೆ. ಇಲ್ಲಿಂದ ರೈತರಿಗೂ ತುಂಬಾ ಅನುಕೂಲ ಆಗ್ತಿದೆ. ಇಲ್ಲಿ ವರ್ತಕ ಮುನ್ನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಅವರೆಕಾಯಿ ಬೆಳೆದ ರೈತರಿಂದ ನಾವು ನೇರವಾಗಿ ಖರೀದಿ ಮಾಡುತ್ತೇವೆ. ಯಾವುದೇ ರೀತಿಯ ಮೋಸ ವಂಚನೆಗೆ ಅವಕಾಶ ನೀಡುವುದಿಲ್ಲ ಎಂದರು. ಇಲ್ಲಿ ಸರ್ ಎಲ್ಲ ಸುತ್ತಮುತ್ತ ಹಳ್ಳಿಯಿಂದ ಅವರೆಕಾಯಿ ನಾವು ಖರೀದಿ ಮಾಡ್ತೀವಿ. ಅವರೆಕಾಯಿ ಖರೀದಿ ಮಾಡಿ ರೈತರ ಹತ್ರ ನೇರವಾಗಿ ಖರೀದಿ ಮಾಡ್ತೀವಿ. ಖರೀದಿ ಮಾಡಿ ಬೆಂಗಳೂರಿಗೆ ಕಳಿಸ್ತೀವಿ. ಸುತ್ತಮುತ್ತ ರಾಮನಗರ, ದೊಡ್ಡಬಳ್ಳಾಪುರ, ಈ ಕಡೆ ಮಹಾರಾಷ್ಟ್ರ, ಸಾಂಗ್ಲಿ, ಕೋಲ್ಹಾಪುರ, ಕರಾಡ್. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಕೊರೋನಾ ಲಸಿಕೆ ಬಳಕೆಗೆ ಓಕೆ, ಭಾರತದಲ್ಲಿ ಕೋವಿಶೀಲ್ಡ್ ತುರ್ತು ಬಳಕೆಗೆ ಸಿಕ್ಕಿತ್ತು ಹಸಿರು ನಿಶಾನೆ, ಇಂದೇ ರಾಜ್ಯಗಳಿಗೆ ರವಾನೆ ಸಾಧ್ಯತೆ. ಆಡಳಿತ ಯಂತ್ರಕ್ಕೆ ಚುರುಕು, ಉನ್ನತಾಧಿಕಾರಿಗಳ ಜತೆ ಮುಖ್ಯಮಂತ್ರಿ ಯಡಿಯೂರಪ್ಪ ಸಭೆ. ಎಪಿಎಂಸಿ ಶಾಸನಕ್ಕೆ ಗವರ್ನರ್ ಒಪ್ಪಿಗೆ. ಉತ್ಸಾಹದ ಆರಂಭ, ಮೊದಲ ದಿನ ಎಸ್ಎಸ್ಎಲ್ಸಿ 41%, ಪಿಯು 32.56 ಹಾಜರಾತಿ. ಜಿಎಸ್ಟಿ ಸಂಗ್ರಹದಲ್ಲಿ ಮಹಾದಾಖಲೆ, 1.15 ಲಕ್ಷ ಕೋಟಿ ಜಿಎಸ್ಟಿ ಸಂಗ್ರಹ, ರಾಜ್ಯದಲ್ಲೂ ಜಿಎಸ್ಟಿ ಚೇತರಿಕೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸಾಮರ್ಥ್ಯ ತರಬೇತಿ, ಮೈಸೂರಿನಲ್ಲಿ 2 ತಿಂಗಳು ಆಯೋಜನೆ, ಜನವರಿ 19ರಿಂದ ಶುರು, ಮಾರ್ಚ್ 26ಕ್ಕೆ ಅಂತ್ಯ. ಚಂದ್ರಯಾನ 3 ತಯಾರಿ ಶುರು, 10 ವರ್ಷಗಳ ಬಾಹ್ಯಾಕಾಶ ಕಾರ್ಯಕ್ರಮಗಳ ಕನಸು ಬಿಚ್ಚಿಟ್ಟ ಇಸ್ರೋ ಅಧ್ಯಕ್ಷ ಕೆ. ಶಿವನ್. ಸಿಂಗಾರಗೊಳ್ಳುತ್ತಿದೆ 18ನೇ ಚಿತ್ರಸಂತೆ, ನಾಳೆಯಿಂದ 1 ತಿಂಗಳ ಕಾಲ ಆನ್ಲೈನ್ ಮೂಲಕ ಚಿತ್ರಸಂತೆ. ಭಾರತ ಫ್ರಾನ್ಸ್ ರಾಫೆಲ್ ಸಮರಾಭ್ಯಾಸ. ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿ, ರೋಹಿತ್ಗೆ ಉಪನಾಯಕನ ಪಟ್ಟ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿವಿಧ ರಾಜ್ಯಗಳಲ್ಲಿ ಕೋವಿಡ್ ಲಸಿಕೆ ತಾಲೀಮು ಆರಂಭ, ತಜ್ಞರ ವರದಿ ಆಧರಿಸಿ ತುರ್ತು ವಿತರಣೆ ಕುರಿತು ಶೀಘ್ರ ತೀರ್ಮಾನ, ಸಚಿವ ಡಾ ಹರ್ಷವರ್ಧನ್. ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ 5 ಜಿಲ್ಲೆಗಳಲ್ಲಿ ಕೊರೋನಾ ಲಸಿಕೆ ಪೂರ್ವಾಭ್ಯಾಸ, ಸಾರ್ವಜನಿಕ ಆರೋಗ್ಯ ಕೇಂದ್ರಗಳಲ್ಲಿ ವಿತರಣೆ. ಐಐಎಂ ಸಂಬಲ್ಪುರ್ ನೂತನ ಕಟ್ಟಡಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಶಂಕುಸ್ಥಾಪನೆ, ಸ್ಮಾರ್ಟ್ ಕಲಿಕೆ, ಡಿಜಿಟಲ್ ತಂತ್ರಜ್ಞಾನ ಬಳಕೆಗೆ ಉತ್ತೇಜನ. ಅಕ್ರಮ ಮರಳು ಸಾಗಾಣೆ, ಕಲ್ಲು ಕ್ವಾರುವವರ ವಿರುದ್ಧ ಕಠಿಣ ಕ್ರಮ, ಖನಿಜ ರಕ್ಷಣಾ ಪಡೆ ರಚನೆಗೆ ತೀರ್ಮಾನ, ಸಚಿವ ಸಿಸಿ ಪಾಟೀಲ. ವೀಕ್ಷಕರೇ ಗಮನಿಸಿ, ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.